ಬೆಳಗಾವಿ. 3 ದಿನ ಕಳೆದಿದ್ರೆ ಪತ್ನಿಗೆ ಹೆರಿಗೆಯಾಗಿ ಮಗುವನ್ನ ಆ ಯುವಕ ಎತ್ತಿಕೊಂಡು ಮುದ್ದಾಡಬೇಕಿತ್ತು. ಆದರೆ ವಿಧಿ ಆತನ ಬಾಳಿಗೆ ಬೆಂಕಿ ಇಟ್ಟಿದೆ. ಇತ್ತ ಕೆಲಸಕ್ಕೆ ಹೋದ ಮಗ ಮನೆಗೆ ಮರಳಿ ಬರುವುದನ್ನೇ ಕಾಯುತ್ತಾ ಕುಳಿತಿದ್ದ ತಂದೆ ತಾಯಿಗೆ ಮಗ ಮನೆಗೆ ಬಾರದೆ ಮಸಣಕ್ಕೆ ಹೋಗಿದ್ದು ಬರಸಿಡಿಲು ಬಡದಂತಾಗಿದೆ. ಹೀಗೆ 7 ಜೀವಗಳು ಬೆಂಕಿಯಲ್ಲಿ ಬೆಂದು ಹೋದ ಹೃದಯ ವಿದ್ರಾವಕ ಘಟನೆ ಇದು. ಒಂದೆಡೆ ಬದುಕಿನಲ್ಲಿ ಹಲವು ಆಸೆ, ಕನಸು, ಗುರಿ ಕಟ್ಟಿಕೊಂಡು ಕೆಲಸಕ್ಕೆ ಹೋಗಿದ್ದ ಆ ಯುವಕರು ತಮ್ಮ ದಡ ಸೇರುವ ಮುನ್ನವೇ ಬೆಂಕಿಯ ಕೆನ್ನಾಲಿಗೆಯಲ್ಲಿ ಪಾರದ ಲೋಕಕ್ಕೆ ಪಯಣ ಬೆಳೆಸಿದ್ದಾರೆ. ಮಗನನ್ನು ನೆನೆದು ತಲೆ ಚಚ್ಚಿಕೊಂಡು ಅಳುತ್ತಿರುವ ತಂದೆ, ಇದೇ ವೇಳೆ ಅಳಿಯನ ಸಾವಿನ ಸುದ್ದಿ ತಿಳಿದು ರಸ್ತೆಯ ಮೇಲೆ ಹೊರಳಾಡಿ ಕಣ್ಣೀರು ಹಾಕುತ್ತಿರುವ ಮಾವ. ಈ ಎಲ್ಲ ಮನಕಲುಕುವ ದೃಶ್ಯ ಕಂಡು ಬಂದಿದ್ದು ಬೆಳಗಾವಿಯ ಕೆಎಲ್ಇ ಆಸ್ಪತ್ರೆಯ ಶವಾಗಾರದ ಮುಂದೆ. ಹೌದು, ತುತ್ತಿನ ಚೀಲ ತುಂಬಿಸಿಕೊಳ್ಳಲು ಸಕ್ಕರೆ ಕಾರ್ಖಾನೆಯಲ್ಲಿ ಅವರೆಲ್ಲ ಕೆಲಸಕ್ಕೆ ಸೇರಿಕೊಂಡಿದ್ರು. ಮನೆಗೆ ಆಧಾರ ಸ್ತಂಭವೇ ಆಗಿದ್ರು. ಆದರೆ ವಿಧಿ ಅವರ ಬಾಳನ್ನೇ ಮುಳುಗಿಸಿದೆ. ಇದು ಬೈಲಹೊಂಗಲ ತಾಲೂಕಿನ ಮರಕುಂಬಿ ಗ್ರಾಮದ ಬಳಿ ಇರುವ ಇನಾಮದಾರ್ ಸಕ್ಕರೆ ಕಾರ್ಖಾನೆಯಲ್ಲಿ ಸಂಭವಿಸಿದ ದುರಂತದ ಕಣ್ಣೀರಿನ ಕತೆ. ಇನಾಮದಾರ್ ಸಕ್ಕರೆ ಕಾರ್ಖಾನೆ ಇನಾಮದಾರ್ ಶುಗರ್ ಫ್ಯಾಕ್ಟರಿ ವಾಲ್ನಲ್ಲಿ ಬುಧವಾರ ಮಧ್ಯಾಹ್ನ 1:30 ಸುಮಾರಿಗೆ ಕುದಿಯುತ್ತಿರುವ ದ್ರವ ಪದಾರ್ಥಗಳು ಸಿಡಿದು 8 ಜನ ಕಾರ್ಮಿಕರ ಇಡೀ ದೇಹವೇ ಸುಟ್ಟು ಕರಗಲು ಆಗಿತ್ತು. ಇದರಲ್ಲಿ 7 ಜನರು ಚಿಕಿತ್ಸೆ ಫಲಕಾರಿಯಾಗದೆ ಉಸಿರು ಚೆಲ್ಲಿದ್ರೆ, ಓರ್ವ ಕಾರ್ಮಿಕ ಜೀವನ್ಮರಣದ ನಡುವೆ ಹೋರಾಟ ನಡೆಸುತ್ತಿದ್ದಾರೆ. ಇವರಲ್ಲಿ ಬಹುತೇಕರು ಬಡವರೇ ಆಗಿದ್ದರು, ಕುಟುಂಬಕ್ಕೆ ಆಧಾರವಾಗಿದ್ರು. ಇದರಿಂದ ಕುಟುಂಬಸ್ಥರಿಗೆ ದಿಕ್ಕೇ ತೋಚದಂತಾಗಿದೆ. ತುಂಬು ಗರ್ಭಿಣಿ ಬಿಟ್ಟು ಹೋದ ಪತಿ. ಅಥಣಿ ತಾಲೂಕಿನ ಹುಲಿಕಟ್ಟಿ ಗ್ರಾಮದ ಮಂಜುನಾಥ್ ಗೋಪಾಲ್ ತೆರದಾಳ್, 31 ವಯಸ್ಸು. ಕಾರ್ಖಾನೆಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಕಳೆದ 2 ವರ್ಷಗಳಿಂದ ಕೆಲಸ ಮಾಡುತ್ತಿದ್ರು. 2 ವರ್ಷಗಳ ಹಿಂದೆಯಷ್ಟೇ ವಿವಾಹವಾಗಿದ್ರು. ಪತ್ನಿ ತುಂಬು ಗರ್ಭಿಣಿ. ಇನ್ನೇನು 4-6 ದಿನಗಳಲ್ಲಿ ಹೆರಿಗೆ ಕೂಡ ಆಗಲಿದೆ. ಮಗು ಕಣ್ಣು ಬಿಡುವ ಮುನ್ನವೇ ಮಂಜುನಾಥನ ದುರಂತ ಸಾವು ಕಂಡಿದ್ದು ಪತ್ನಿ ಮತ್ತು ತಂದೆ ತಾಯಿಗೆ ದೊಡ್ಡ ಆಘಾತ ತಂದಿದೆ. ತಂದೆ ತಾಯಿಗೆ ಒಬ್ಬನೇ ಮಗನಾಗಿದ್ದದ್ದು ಹಾಗೂ ಪ್ರತಿಭಾನ್ವಿತನಾಗಿದ್ದ. ಕಾರ್ಖಾನೆಯಲ್ಲಿ ಉತ್ತಮ ವೇತನ ಹುದ್ದೆ ಇದ್ದಿದ್ದರಿಂದ ಒಳ್ಳೆ ಬದುಕು ಕಟ್ಟಿಕೊಂಡಿದ್ರು. ಆದರೆ ಇದನ್ನು ನೋಡಲು ಆಗದೆ ದೇವರು ಅನ್ಯಾಯ ಮಾಡಿದ ಅಂತ ಸಂಬಂಧಿಕರು ಕಣ್ಣೀರು ಹಾಕಿದ್ದಾರೆ. ಮೃತ ಕಾರ್ಮಿಕ ಮಂಜುನಾಥ್ ತೆರದಾಳ್ ಸಹೋದರ ವಿಶ್ವನಾಥ್ ತೆರದಾಳ್ ಮಾತನಾಡಿ, ನಮ್ಮ ಅಣ್ಣನ ಪತ್ನಿ ತುಂಬು ಗರ್ಭಿಣಿ ಆಗಿದ್ದಾರೆ. ಇನ್ನೇನು 3-4 ದಿನಗಳಲ್ಲಿ ಹೆರಿಗೆ ಆಗುವುದಿದೆ. ಘಟನೆಯ ಬಗ್ಗೆ ಅವರಿಗೆ ಗೊತ್ತಾಗಿ ಆಘಾತಕ್ಕೆ ಒಳಗಾಗಿದ್ದಾರೆ. ಆದರೆ ಸಾವಿನ ಬಗ್ಗೆ ಅವರಿಗೆ ನಾವು ಇನ್ನೂ ತಿಳಿಸಿಲ್ಲ. ಇನ್ನೂ 30 ವರ್ಷ ನಮ್ಮ ಅಣ್ಣ ದುಡಿಯುತ್ತಿದ್ರು. ಈಗ ಅವರಿಗೆ 65,000 ಸಂಬಳ ಇತ್ತು. ನಿವೃತ್ತಿ ಆಗೋವರೆಗೂ ಏನಿಲ್ಲ ಅಂದ್ರೂ 3 ಕೋಟಿ ದುಡಿಯುತ್ತಿದ್ರು. ಹುಟ್ಟುವ ಮಗು, ಪತ್ನಿ, ತಂದೆ ತಾಯಿ ಜೀವಕ್ಕೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಕಾರ್ಖಾನೆಯವರು ದೊಡ್ಡ ಮೊತ್ತದ ಪರಿಹಾರ ಘೋಷಿಸಬೇಕು. ಅಲ್ಲಿಯವರೆಗೂ ನಾವು ಶವ ಮುಟ್ಟಲ್ಲ ಎಂದು ಎಚ್ಚರಿಸಿದ್ದಾರೆ. ತಲೆ ಚಚ್ಚಿಕೊಂಡು ಅತ್ತ ಅಪ್ಪ. ಬೈಲಹೊಂಗಲ ತಾಲೂಕಿನ ಅರವಳ್ಳಿ ಗ್ರಾಮದ ಮಂಜುನಾಥ್ ಮಡಿವಾಳಪ್ಪ ಕಾಜ್ಗಾರ್ಗೆ ಕೇವಲ 28 ವರ್ಷ. ITI ಮುಗಿಸಿ ಅವರು ಕಾರ್ಖಾನೆಯಲ್ಲಿ ಹೆಲ್ಪರ್ ಆಗಿದ್ರು. ಮನೆ ಕಟ್ಟಿ ಮದುವೆ ಆಗಿ ತಂದೆ ತಾಯಿಯನ್ನ ಚೆನ್ನಾಗಿ ನೋಡಿಕೊಳ್ಳುವ ಉಮೇದಿಯಲ್ಲಿದ್ರು. ಆದರೆ ಅದು ಈಡೇರುವ ಮುನ್ನವೇ ಇಹಲೋಕ ತ್ಯಜಿಸಿದ್ದಾರೆ. ಮಗನ ಸಾವಿನ ಸುದ್ದಿ ತಿಳಿದು ತಂದೆ ಮಡಿವಾಳಪ್ಪ ಮತ್ತು ಮಾವ ಕಣ್ಣೀರಿನ ಕಟ್ಟೆ ಒಡೆದು ಹೋಗಿತ್ತು. ಶವಾಗಾರದ ಮುಂದೆ ತಲೆ ಚಚ್ಚಿಕೊಂಡು ಗೋಳಾಡಿದರು. ಈ ದೃಶ್ಯ ನೋಡಿ ಎಂಥವರ ಕರುಳು ಕೂಡ ಚುರ್ ಅನ್ನುವಂತಿತ್ತು. ಮನೆ ಕಟ್ಟಿಸಿ ಮದುವೆ ಆಗ್ತೀನಿ ಮಾವ ಅಂದಿದ್ದ. ನಮ್ಮ ಅಳಿಯ ಮಂಜುನಾಥ್ ಕಷ್ಟಪಟ್ಟು ದುಡಿದು ಅವರ ತಂದೆ ತಾಯಿಯನ್ನ ಸಂತೋಷದಿಂದ ನೋಡಿಕೊಳ್ಳುತ್ತಿದ್ದ. ಮನೆ ಕಟ್ಟಿಸಿ ಮದುವೆ ಆಗ್ತೀನಿ ಮಾವ ಅಂತಿದ್ದ. ಆದರೆ ಅವನ ಬದುಕನ್ನು ಆ ದೇವರು ಕಸಿದುಕೊಂಡು ಬಿಟ್ಟ. ಈಗ ಅವರ ಅಪ್ಪ ಅವ್ವ ಅನಾಥವಾಗಿದ್ದಾರೆ. ಅವರಿಗೆ ಆಸರೆ ಆಗುವ ನಿಟ್ಟಿನಲ್ಲಿ ಕಾರ್ಖಾನೆಯವರು ಸೂಕ್ತ ಪರಿಹಾರ ಕೊಡುವಂತೆ ಮಂಜುನಾಥ್ ಮಾವ ಮಲ್ಲಿಕಾರ್ಜುನ್ ಒತ್ತಾಯಿಸಿದರು. ಮಗನಿಗೆ ಹೆಣ್ಣು ನೋಡ್ತಾ ಇದ್ವಿ.
ಮೃತ ಭರತ್ ಸಾರ್ವಾಡಿ ತಂದೆ ಬಸಪ್ಪ ಮಾತನಾಡಿ, ನನ್ನ ಇಬ್ಬರು ಗಂಡು ಮಕ್ಕಳು ಫ್ಯಾಕ್ಟ್ರಿಯಲ್ಲಿ ಕೆಲಸಕ್ಕೆ ಹೋಗ್ತಿದ್ರು. ಒಬ್ಬ ಹುದಲಿ ಫ್ಯಾಕ್ಟ್ರಿಯಲ್ಲಿ, ಇನ್ನೊಬ್ಬ ಮರಕುಂಬಿ ಫ್ಯಾಕ್ಟ್ರಿಯಲ್ಲಿ ಹೋಗ್ತಿದ್ದ. ಇಬ್ಬರಿಗೂ ಮದುವೆ ಮಾಡಬೇಕು ಅಂತ ಹೆಣ್ಣು ಹುಡುಕಾಡ್ತಿದ್ದೆವು. ಈಗ ನನ್ನ ಮಗನನ್ನು ಕಳೆದುಕೊಂಡಿದ್ದೇವೆ ಎಂದು ಕಣ್ಣೀರು ಹಾಕಿದರು. ಇನ್ನು ಮುಂದೆ ಆದರೂ ಕಾರ್ಖಾನೆಗಳಲ್ಲಿ ಸುರಕ್ಷತೆ ವಹಿಸಿ, ಕಾರ್ಖಾನೆಗಳಲ್ಲಿ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳದೇ ಇರುವುದೇ ನನ್ನ ತಮ್ಮನ ಸಾವಿಗೆ ಕಾರಣ. ಇದೊಂದೇ ಅಲ್ಲ, ಎಲ್ಲ ಫ್ಯಾಕ್ಟ್ರಿಗಳಲ್ಲಿ ಕಾರ್ಮಿಕರಿಗೆ ಸುರಕ್ಷತೆ ಇಲ್ಲ. 2 ವರ್ಷದ ಹಿಂದೆ ನಿರಾಣಿ ಫ್ಯಾಕ್ಟ್ರಿಯಲ್ಲಿ ಸ್ಫೋಟಕವಾಗಿ ಅಲ್ಲೂ ಕಾರ್ಮಿಕರು ಸತ್ರು. ಹಾಗಾಗಿ ಇನ್ಮುಂದೆಯಾದರೂ ಎಲ್ಲ ಕಾರ್ಖಾನೆಗಳಲ್ಲಿ ಸುರಕ್ಷತೆ ಕಲ್ಪಿಸಿ ಕಾರ್ಮಿಕರ ಜೀವ ಹಾನಿಯಾಗದಂತೆ ಕ್ರಮವಹಿಸಿ. ಈಗ ನನ್ನ ತಮ್ಮನ ಸಾವಿಗೆ ಅವರ ಪತ್ನಿಗೆ ಕಾರ್ಖಾನೆಯವರು ಸೂಕ್ತ ಪರಿಹಾರ ನೀಡಬೇಕು ಎಂದು ಮೃತ ಕಾರ್ಮಿಕ ಗುರುನಾಥ್ ತಮ್ಮಣ್ಣವರ ಸಹೋದರ ಮಂಜುನಾಥ್ ಆಗ್ರಹಿಸಿದರು. ಹೀಗೆ ಮೃತ ಕಾರ್ಮಿಕರದ್ದು ಒಬ್ಬೊಬ್ಬರದ್ದು ಒಂದೊಂದು ಕತೆ. ಅವರನ್ನು ಕಳೆದುಕೊಂಡ ಕುಟುಂಬಸ್ಥರು ಕಾರ್ಖಾನೆಯ ಮಾಲೀಕರು ಸೌಜನ್ಯಕ್ಕೂ ಭೇಟಿಯಾಗಿ ಸಾಂತ್ವನ ಹೇಳದಿರುವುದು ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಒಟ್ಟಾರೆ ಕಾರ್ಖಾನೆಯಲ್ಲಿ ಕಟ್ಟುನಿಟ್ಟಾಗಿ ಸುರಕ್ಷಿತ ಕ್ರಮ ಕೈಗೊಂಡಿದ್ದರೆ ಈ ಅಮಾಯಕ ಜೀವಗಳು ಬಲಿಯಾಗುವುದನ್ನು ತಪ್ಪಿಸಬಹುದಿತ್ತು. ಕಾರ್ಖಾನೆಯಲ್ಲಿ ಮಾಲೀಕರಿಗೆ ನೂರಾರು ಕಾರ್ಮಿಕರು, ಆದರೆ ಕಾರ್ಮಿಕರ ಕುಟುಂಬಕ್ಕೆ ಇವರೊಬ್ಬರೇ ಆಸರೆ ಅಲ್ವೇ? ಮೃತ ಕಾರ್ಮಿಕರ ಕುಟುಂಬಸ್ಥರಿಗೆ ಸೂಕ್ತ ಪರಿಹಾರ ಆದರೂ ಕೊಡಲಿ ಅಂತ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ನಮ್ಮ ಬ್ರದರ್ ಇದಾರೆ, ಮಂಜುನಾಥ ಗೋಪಾಲ್ ತೇರ್ದಾಳ್ ಅಂತ ಹೇಳಿ, ಇವ್ರೇ ಅವರು. ಈಗ ನಿನ್ನೆ ಇವ್ರು ಈಗ ಸರ್ ನಮ್ಗ ಇವ್ ಫ್ಯಾಕ್ಟ್ರಿ ಕಡೆಯಿಂದ HR ಬಂದು ನಮಗಿನ್ನ ಏನದು ಪರಿಹಾರ ಮಾಡ್ತೀವಿ ಅದು ಏನು ಅಂದ್ರೆ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿಲ್ರಿ ನಮಗ ಕಂಪ್ಲೀಟ್. ಮತ್ತ ನಮ್ ಬ್ರದರ್ದ ಏನೈತ್ರಲ್ಲ, ಅವ್ರು BE ಮೆಕ್ಯಾನಿಕಲ್ ರೀ, 2 ವರ್ಷ ಆಯ್ತು ಅಲ್ಲಿ ಫ್ಯಾಕ್ಟ್ರಿ ಒಳಗೆ ವರ್ಕ್ ಮಾಡತ್ತಾರ್ರಿ. ನಮಗ ಫ್ಯಾಕ್ಟ್ರಿ ಕಡೆಯಿಂದ ಅದು ಅನುದಾನ ಬೇಕ್ರಿ. ಮತ್ತು ನಮ್ಮ ಬ್ರದರ್ ವೈಫ್ ಏನದಾರಲ್ಲ, ಅವರು ಪ್ರೆಗ್ನೆಂಟ್ ಅದಾರ್ರಿ. ಅವ್ರದ್ದು ಇನ್ನು 3 days ಒಳಗೆ ಡೆಲಿವರಿ ಅದಾರ. ಮತ್ತು ಅವ್ರಿಗೆ ನಾಳೆ ನೆಕ್ಸ್ಟ್ ಪಾಪಗೂ, ಆಮೇಲೆ ನಮ್ಮ ಬ್ರದರ್ದಲ್ಲಿ 65,000 ನಿಯರ್ ಬೈ ಮೇಲೆ ಸ್ಯಾಲ್ರಿ ಅದ ರೀ. ಅವ್ರದ್ದು 65,000, ಅವ್ರದ್ದು ಈಗ 30 ಏಜ್ ಅಂದ್ರೆ. ಮತ್ತೆ ನೆಕ್ಸ್ಟ್ ಅವರು ನಮ್ಮ ಜನ್ರೇಷನ್ಗೆ ನಮ್ಮ ಪಾಪಗ ಅವ್ರಿಗೆಲ್ಲ ಪರಿಹಾರ ನೋಡ್ಕೋಬೇಕಂದ್ರೆ ಅದ್ರ ತಕ್ಕಂಗೆ ಅವರು ಮತ್ತೆ ಏನಲ್ಲಿ 8 ಜನ ಏನಾಗಿದ್ರಲ್ಲ ಅದ್ರೊಳಗೆ 7 ಜನ ಡೆತ್ ಆಗಿದ್ದಾರೆ. ಫ್ಯಾಕ್ಟ್ರಿ ಅವ್ರು ಬಂದು ಇನ್ನೂ ಅನೌನ್ಸ್ ಮಾಡಿಲ್ರಿ ಎಷ್ಟೆಷ್ಟು ಏನೇನು ಪರಿಹಾರ ಕೊಡ್ತೀವಿ ಅಂತೇಳಿ. ಇನ್ಶೂರೆನ್ಸ್ ಇದ್ದಿದ್ದು ಅದು ಸೆಕೆಂಡರಿ ರೀ. ಫ್ಯಾಕ್ಟ್ರಿ ಕಡೆಯಿಂದ ನಮಗೆ ಪರಿಹಾರ ಸಿಗ್ಬೇಕ್ರಿ. ಮತ್ತೇನೈತಿಲ್ಲ, ಅಲ್ಲಿ ನಮ್ಮ ಬ್ರದರ್ ಏನದಾರಲ್ಲ ಮೆಕ್ಯಾನಿಕ್ ಅದಾರ್ರಿ, ಅಲ್ಲಿ ಎಲ್ಲರೂ ಕ್ವಾಲಿಫಿಕೇಶನ್ ತಕ್ಕಂಗೆ ಅವ್ರಿಗೆ ಪರಿಹಾರ ಸಿಗ್ಬೇಕ್ರಿ. ಈಗ ನೀವು ಎಕ್ಸಾಂಪಲ್ ನೋಡಿದ್ರೆ ಅವ್ನು ನಮ್ಮ ಬ್ರದರ್ದ 65,000 ಸ್ಯಾಲ್ರಿ ಐತ್ರಿ. 65,000 ಸ್ಯಾಲ್ರಿ. ಈಗ ನೀವು 1 ವರ್ಷಕ್ಕೆ 8 ಲಕ್ಷ ರೂಪಾಯಿ ಆಗತ್ರಿ. ಒಂದು 8 ಲಕ್ಷ ಅಂದ್ರೆ ಒಂದು ನೆಕ್ಸ್ಟ್ 30 year ಏಜ್ ವರೆಗೂ ಅಂದ್ರೆ 2.5 ಕೋಟಿ ರೂಪಾಯಿ ಆಗತ್ರಿ ಅವ್ನ ಜಾಬ್ ಇದೆ. ಈಗ ಅವರೇಜ್ 70,000 ಇಡ್ತಿದ್ರಿ. ಅವ್ನು ನೆಕ್ಸ್ಟ್ ಈಗ 2-3 ವರ್ಷ ಒಳಗೆ ಪ್ರಮೋಷನ್ ಆಗತ್ರಿ. ಒಂದು 8 ವರ್ಷ ಎಕ್ಸ್ಪೀರಿಯನ್ಸ್ ರೀ ಶುಗರ್ ಇಂಡಸ್ಟ್ರಿ ಒಳಗೆ. ಅವ್ನಿಗೆ ಏನೈತಲ್ರಿ ಅದ್ರ ತಕ್ಕಂಗೆ ನಮಗೆ ಸಂಪರ್ಕ ಮಾಡಿ ನಮಗೆ ಪರ್ಟಿಕ್ಯುಲರ್ ಆಗಿ ಫ್ಯಾಕ್ಟ್ರಿ ಅವ್ರು ಬಂದು ನಮಗೆ ಏನಾದ್ರು ಸ್ಟೇಟ್ಮೆಂಟ್ ಕೊಡ್ಬೇಕು. ಅಲ್ಲಿವರೆಗೂ ನಾವು ಬಾಡಿ ತಗೊಂಡ್ ಹೋಗಂಗಿಲ್ಲ. ನಾವ್ ಇಲ್ಲೇ ಇರ್ತೀವಿ. ಅವ್ರ ಫ್ಯಾಕ್ಟ್ರಿ ಅವ್ರು ಬಂದು ನಮಗೆ ಸ್ಟೇಟ್ಮೆಂಟ್ ಕೊಡ್ಬೇಕ್ರಿ. ಏನಾದ್ರು ಅವ್ರು ಪರಿಹಾರ ಮಾಡ್ತೀವಿ, ಇನ್ಶೂರೆನ್ಸ್ ಇರುತ್ತಂತ ಅದು ನಮ್ಗೆ ಹೇಳತ್ತಾರ್ರಿ. ನಮಗ್ ನಿನ್ನೆ 3 ಗಂಟೆಗೆ ಏನಾದ್ರು ಸ್ಫೋಟ ಆಗಿದಲ್ರಿ. ಅದಾದ್ಮೇಲೆ ನಮ್ಗ ನಮ್ಮ ಬಾಮರ್ ಕಡೆಯಿಂದ ಕಾಲ್ ಬಂತ್ರಿ. ನಾವು ಅತನಿಂದ ಬಂದಿವ್ರಿ. ಬಂದ್ಮ್ಯಾಗ ಏನೈತ್ರಲ್ಲ, ಅವಾಗ ಎಲ್ಲ ICU ನಾಗಿದ್ರು, ಒಳಗೆ ಬಿಟ್ಟಿಲ್ರಿ ನಮಗ. ನಿನ್ನೆಯಿಂದ ಬರೀ ಸೈನ್ ಇವೇ ಮಾಡ್ಕೊಂಡಿದಾರೆ, ಐಡೆಂಟಿಫೈ ಮಾಡ್ಕೊಂಡಿದಾರೆ. ಅದಾದ್ಮೇಲೆ ಬೆಳಿಗ್ಗೆ ಬಂದ್ಮ್ಯಾಗ ಬೆಳಿಗ್ಗೆ ಇವ್ರೇನ್ ಡಾಕ್ಟರ್ ಇದ್ರಲ್ರಿ, ರಾಜೇಶ್ ಪವಾರ್ ಅಂತ ಹೇಳಿ, ಇಲ್ರಿ ಇವರೇ ಡಾಕ್ಟರ್ ರೀ. ಅವ್ರು ಕಂಪ್ಲೀಟ್ ಎಲ್ಲ ಟ್ರೀಟ್ಮೆಂಟ್ ನೋಡ್ಕೊಂಡವ್ರು. ಅವ್ರು ಬಂದು ಏನೈತ್ರಲ್ಲ ಕ್ರಿಟಿಕಲ್ ಅದ ಅಂತ ಹೇಳಿದಾರೆ ಅಷ್ಟೇ. ಬಟ್ ಅದಾದ್ಮೇಲೆ ಅದ್ರದ್ದು ನೆಕ್ಸ್ಟ್ ಪ್ರೊಸೆಸ್ ಇವ್ರು ಮಾಡ್ತಾ ಇದಾರೆ. ಬಟ್ ನಮಗೆ ಫ್ಯಾಕ್ಟ್ರಿ ಕಡೆಯಿಂದ ಇನ್ನ ಅಶ್ಯೂರ್ಡ್ ಸಿಕ್ಕಿಲ್ರಿ ಅದು. ಅವ್ರು ಫ್ಯಾಕ್ಟ್ರಿ ಇಲ್ರಿ, ನಮಗದು ವಿಶ್ವನಾಥ್ ತೇರ್ದಾಳ್.